ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನೇ ಆಗಲಿ ಏಕಾಏಕಿಯಾಗಿ ಬಂಧನ ಮಾಡೋದಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಅನ್ನು ಕೊಟ್ಟಿದ್ದೀವಿ, ತನಿಖೆ ಆಗ್ತಾ ಇದೆ, ವಿಚಾರಣೆಗೆ ಬರ್ತಾರೆ, ತನಿಖೆ ಮಾಡೋಣ, ವಿಚಾರಣೆ ಆಗ್ಲಿ, ಅದಾದ ನಂತರ ಬಂಧಿಸಬೇಕು ಅಂದಾಗ ನಾವು ಬಂಧಿಸ್ತೀವಿ. ಏಕಾಏಕಿಯಾಗಿ ಯಾರದ್ದೋ ವಿರುದ್ಧ ಪ್ರಕರಣ ದಾಖಲಾಯಿತು ಅಂದಾಗ ಬಂಧಿಸೋದಕ್ಕೆ ಬರೋದಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಏನು ಮಾಡಬೇಕು, ಇಮಿಡಿಯೇಟ್ ಆಗಿ ಅದಕ್ಕೆ ಕ್ರಮ. ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಇಮಿಡಿಯೇಟ್ ಆಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ. SIT ಯಾಕೆಂದರೆ ಇದರಲ್ಲಿ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ. ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ SITಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರೋ ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಭಾಳ ಸೀರಿಯಸ್ ಆಗಿ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಆ ರೀತಿ ಯಾರನ್ನು ರಕ್ಷಣೆ ಮಾಡಿ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಈಗ ರಾಜ್ಯ ಮಕ್ಕಳ ಆಯೋಗವೂ ಎಂಟ್ರಿ ಕೊಟ್ಟಿದೆ. ಪ್ರಜ್ವಲ್ ಪ್ರಕರಣ ಸಂಬಂಧ ವರದಿ ಕೇಳಿದೆ ಮಕ್ಕಳ ಆಯೋಗ. ಇದಕ್ಕೂ ಮಕ್ಕಳ ಆಯೋಗಕ್ಕೆ ಏನು ಸಂಬಂಧ ಅಂತ ಕೇಳ್ಬೋದು. ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿತ್ತು. ಮಹಿಳೆಯರಿಗೆ ದೌರ್ಜನ್ಯ ಆಗಿದೆ, ಮಹಿಳೆಯರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ದಾಖಲಾಗಿದ್ದಾವೆ. ಮಹಿಳಾ ಆಯೋಗ ಬಂದಿತ್ತು, ಆದರೆ ಮಕ್ಕಳ ಆಯೋಗವು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಪ್ರಕರಣದಲ್ಲಿ ಅಪ್ರಾಪ್ತರು ಇದ್ದಾರೆ, ನಮಗೆ ತಿಳಿಸಿ, ಒಂದು ವೇಳೆ ಇದ್ರೆ ಅಪ್ರಾಪ್ತರು ನಮ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಅಪ್ರಾಪ್ತರು ಕಂಡು ಬಂದಲ್ಲಿ ಪೋಕ್ಸೋ ಕೇಸ್ ಹಾಕುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪತ್ರದ ಮುಖೇನ ವರದಿಯನ್ನ ಕೇಳಿದ್ದಾರೆ ಮಕ್ಕಳ ಆಯೋಗದವರು ಕೂಡ. ಇಲ್ಲಿ ಯಾರಿದ್ದಾರೆ, ಅಪ್ರಾಪ್ತರಿದ್ದಾರಾ, ಮಕ್ಕಳಿದ್ದಾರಾ, ಮಕ್ಕಳನ್ನೆಲ್ಲಾದರೂ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆಯಾ, ಅಪ್ರಾಪ್ತರನ್ನ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆಯಾ, ಇದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಕೇಳಿದ್ದಾರೆ ಮಕ್ಕಳ ಆಯೋಗದವರು. ಒಂದು ನಿಮ್ಮ ಮಾಧ್ಯಮಗಳ ವರದಿಯಲ್ಲಿ ನಾವು ಗಮನಿಸಿದ ಹಾಗೆ ಒಬ್ಬ ಸಂತ್ರಸ್ತೆ ಹೇಳಿಕೆಯನ್ನು ನಾವು ಗಮನಿಸಿದ್ದೇವೆ. ಪ್ರಜ್ವಲ್ ಅವರು ನಮ್ಮೊಂದಿಗೆ ವಾಟ್ಸಪ್ ಕಾಲ್ ಮಾಡುವ ಮೂಲಕ ನನ್ನೊಂದಿಗೆ ಯಾವ ರೀತಿ ಅವೆಚ್ಚ ಪದ ಬಳಸುವುದು, ಅನೈಚ್ಛಿಕವಾಗಿ ವರ್ತನೆ ಮಾಡಿದ್ರು, ಅದೇ ಥರ ನನ್ನ ಮಗಳೊಂದಿಗೂ ಸಹ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಒಬ್ಬ ಸಂತ್ರಸ್ತೆಯಿಂದ ತಮ್ಮ ಮಾಧ್ಯಮದ ಪ್ರಸಾರದಲ್ಲಿ ನಾವು ನೋಡಿದ್ದೀವಿ. ಹೀಗಾಗಿ ನಾವು SIT ಅವರಿಗೆ ಪತ್ರ ಬರೆದು ತಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಅಪ್ರಾಪ್ತರು ಒಂದು ವೇಳೆ ಕಂಡು ಬಂದಲ್ಲಿ ನಮ್ಮ ಗಮನಕ್ಕೆ ತರಬೇಕು, ಮತ್ತು ಅಪ್ರಾಪ್ತರು ಇದ್ದಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕಂತೇಳಿ ನಮ್ಮ ಆಯೋಗ ಹೇಳ್ತಾ ಇತ್ತು. ಈಗಾಗಲೇ ಮಹೇಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಹೇಶ್, ದಿನೇ ದಿನೇ ಹೋಗ್ತಾ ಒಂದು ರೀತಿ ಕುಣಿಕೆ ಬಿಗಿ ಆಗೋದು ಅಂತೀವಲ್ಲ, ಆ ಥರ ಆಗ್ತಾ ಇದೆಯಾ ಅಂತ ಪ್ರಜ್ವಲ್ ರೇವಣ್ಣಗೆ? ಈಗಾಗಲೇ ಮಹಿಳಾ ಆಯೋಗ ಬಂದಿತ್ತು, ಎಂಟ್ರಿ ಆಗಿತ್ತು, ಈಗ ನೋಡಿದ್ರೆ ಮಕ್ಕಳ ಆಯೋಗವೂ ಕೂಡ ಎಂಟ್ರಿ ಆಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ ವಾಸುದೇವ್, ನಿಜವಾಗ್ಲೂ ಕೂಡ ದಿನೇ ದಿನಕ್ಕೂ ಕೂಡ ಎಲ್ಲೋ ಪ್ರಜ್ವಲ್ ರೇವಣ್ಣ ಕೇಸ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಒಂದು ಕಡೆ SIT ಏನು ತನ್ನ ತನಿಖಾ ತಂಡವನ್ನು ಬಿಟ್ಟು ಒಂದು ರೀತಿಯಲ್ಲಿ ಏನೇನು ಬೇಕೋ ಅವನ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಅಂದರೆ ಏನು ಒಂದು ಪೆಂಡ್ರೈವ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಎಲ್ಲ ಮಹಿಳೆಯರನ್ನು ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಏನೊಂದು ವಿಳಾಸ ಪತ್ತೆ ಮಾಡಿ ಅವ್ರನ್ನೆಲ್ಲ ವಿಚಾರಣೆ ಮಾಡ್ತಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನೊಂದು ಪ್ರಜ್ವಲ್ ರೇವಣ್ಣಗೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟಿರುವಂಥದ್ದು 24 ಗಂಟೆಲಿ ಹಾಜರಾಗಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಪ್ರಜ್ವಲ್ ರೇವಣ್ಣವರು ಕೂಡ ಹಾಜರಾಗಲ್ಲ, ಯಾಕಂದ್ರೆ ವಿದೇಶದಲ್ಲಿ ಇದ್ದಾರೆ. ಒಂದು ಕಡೆ ಆದರೆ ರೇವಣ್ಣವರು ಒಳನರಸೀಪುರದಲ್ಲಿ ಇದ್ದಾರೆ, ಅವರು ಕೂಡ ಹಾಜರಾಗೋದು ಡೌಟ್ ಇದೆ. ಅವೆಲ್ಲದೂ ಬುಟ್ಟಿ ಏನು ಈಗಾಗಲೇ ಮಹಿಳಾ ಆಯೋಗನೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಈ ಕೇಸ್ಗೆ. ಯಾಕಂದ್ರೆ ಮಹಿಳಾ ಆಯೋಗನೂ ಕೂಡ ಕಳೆದ 3 ದಿನಗಳಿಂದನೂ ಕೂಡ ಏನು ಒಂದು SIT ತಂಡಕ್ಕೆ ಒಂದು ರೀತಿಯಲ್ಲಿ ಪತ್ರ ಬರೀತಾ ಇರುವಂಥದ್ದು. ಅಂದರೆ ಏನೇನು ನಡೀತಾ ಇದೆ ಅವನ್ನೆಲ್ಲನೂ ಕೂಡ ನಮಗೆ ವರದಿ ಕೊಡಿ ಅಂತ ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಷ್ಟ್ರೀಯ ಮಹಿಳಾ ಆಯೋಗನೂ ಕೂಡ ನಿನ್ನೆ ಎಂಟ್ರಿ ಕೊಟ್ಟಿರೋದು 3 ದಿನದೊಳಗಡೆ SIT ಅವರು ಏನೇನು ಕ್ರಮ ಕೈಗೊಂಡಿದ್ದಾರೆ ಅಂತ ಕೂಡ ಒಂದು ರೀತಿಯಲ್ಲಿ ನಮಗೆ ವರದಿ ಕೊಡಿ ಅಂತ. ಇವೆಲ್ಲಕ್ಕೂ ಬುಟ್ಟಿ ಈಗ ಮತ್ತೊಂದು ರಾಜ್ಯದ ಆಯೋಗ ಅಂದರೆ ಮಕ್ಕಳ ಆಯೋಗನೂ ಕೂಡ ಈಗ ಮತ್ತೊಂದು ಹೆಜ್ಜೆ ಮುಂದಾಗಿರುವಂಥದ್ದು. ಏನೊಂದು SIT ತಂಡಕ್ಕೆ ಒಂದು ಪತ್ರ ಬರೆದಿರುವಂಥದ್ದು. ಪತ್ರದಲ್ಲಿ ಏನು ಒಂದು ಉಲ್ಲೇಖ ಮಾಡಿರುವಂಥದ್ದು, ಅಪ್ರಾಪ್ತ ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಣು ಮಕ್ಕಳು ಯಾರನ್ನ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ರೆ ಅವ್ರನ್ನ ವಿಳಾಸ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ನಮಗೆ ದಾಖಲೆಗಳು ಕೊಡಿ, ನಾವು ಪೋಕ್ಸೋ ಕಾಯ್ದೆ ದಾಖಲೆ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಎಚ್ಚರಿಕೆ ಕೊಟ್ಟಿರುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಹೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.